ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಕೊಂಕಣಿಯವರ ರೆಸಿಪಿ ಆದಂತಹ ಮಾವಿನ ಹಣ್ಣಿನ ಉಪ್ಕರಿ ಅಂತ ಹೇಳಿಕೊಂಡು ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದು ತುಂಬ ರುಚಿಯಾಗಿರ್ತದೆ. ನನಗೆ ತುಂಬ ಇಷ್ಟ ಆಯಿತು. ನಾನು ತುಂಬ ಫಂಕ್ಷನ್ಗಳಲ್ಲಿ ತಿಂದು ನಂತರ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ಇದನ್ನು ಮಾಡ್ತಾ ಇರೋದು. ಇದನ್ನು ಮಾಡಬೇಕು ಅಂತ ನಾನು ತುಂಬ ಸತಿ ಅನಿಸಿದೆ, ಆದರೆ ಅದಕ್ಕೆ ಒಳ್ಳೆ ಮಾವಿನ ಹಣ್ಣು ಸಿಗಲಿಲ್ಲ ನನಗೆ. ಇವತ್ತು ನಾನು ಅಂಗಡಿಯಿಂದ ತಂದದ್ದು. ಇದು ಸಕ್ಕರೆ ಬುತ್ತಿ ಅಂತ ಹೆಸರು ಅಂತ ಹೇಳಿದ್ರಪ್ಪ, ನನಗೆ ಗೊತ್ತಿಲ್ಲ. ಹಾಗೆ ಸಕ್ಕರೆ ಹಾಗೆ ಸ್ವೀಟಾಗಿ ಕೂಡ ಇತ್ತಿದು. ಇದನ್ನು ಇವತ್ತು ಎಲ್ಲವನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಹೀಗೆ ನೋಡಿ ತೊಟ್ಟು ತೆಗೆದು ನಂತರ ಸಿಪ್ಪೆಯನ್ನು ಅದೇ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಅದೇ ಪಾತ್ರೆಗೆ ಹಾಕೋ ಉದ್ದೇಶ ಅಂದರೆ ಆ ಸಿಪ್ಪೆಯಲ್ಲಿರೋ ರಸವನ್ನೆಲ್ಲ ನಾವು ಗೊಜ್ಜು ಮಾಡಲಿಕ್ಕೆ ಹೇಗೆ ತೆಗಿತೇವೆ ಅದೇ ಥರ ಸಿಪ್ಪೆಯ ರಸವನ್ನು ತೆಗೆದುಕೊಳ್ಬೇಕು. ಒಳ್ಳೆ ಹಣ್ಣಾದರೆ ಒಳ್ಳೆ ಸಿಹಿ ಉಂಟು, ಒಂದು ಸ್ವಲ್ಪ ಕಾಯಿ ಅಂತಾದರೆ ಈ ಮಾವಿನ ಹಣ್ಣು ಸ್ವಲ್ಪ ಹುಳಿ ಉಂಟು. ನಾನು ಇದನ್ನು ತುಂಬ ಸತಿ ತಗೊಂಡು ಬಂದೆ, ನನಗೆ ತುಂಬ ಇಷ್ಟ ಆಯಿತು ಇದು ಮಾವಿನ ಹಣ್ಣು. ಹಾಗಾಗಿ ನಾನು ಆವಾಗ ಈಗ ಅಂಗಡಿಗಳಲ್ಲಿ ಕೂಡ ಕಾಟು ಮಾವಿನ ಹಣ್ಣು ಸಿಗ್ತದೆ. ಮೊದಲೆಲ್ಲ ಅಂಗಡಿಗಳಲ್ಲಿ ಸಿಗ್ತಿರಲಿಲ್ಲ, ಈಗ ಅಂಗಡಿಗಳಲ್ಲಿ ಕೂಡ ಈ ಥರ ಕಾಟು ಮಾವಿನ ಹಣ್ಣುಗಳು ಸಿಗ್ತದೆ. ಹಾಗಾಗಿ ನಮಗೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಎಲ್ಲವನ್ನು ಕೂಡ ಇದೇ ಥರ ಸಿಪ್ಪೆ ತೆಗೆದುಕೊಂಡು ಸಿಪ್ಪೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಹಣ್ಣನ್ನು ಬೇರೆನೇ ಇಟ್ಕೊಳ್ಳಿ. ಸಿಪ್ಪೆಗೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಿವುಚಿಕೊಂಡು ಅದರಲ್ಲಿ ಪಲ್ಪ್ ಇರ್ತದೆ ಸ್ವಲ್ಪ, ಆ ಪಲ್ಪನ್ನೆಲ್ಲ ಕಂಪ್ಲೀಟಾಗಿ ತೆಗೆದು ಆ ನೀರನ್ನು ಮಾತ್ರ ಇದಕ್ಕೆ ಹಾಕಲಿಕ್ಕೆ ಇರೋದು. ನಾವು ಗೊಜ್ಜು ಮಾಡುವಾಗ ತುಂಬ ನೀರು ಹಾಕ್ತೇವೆ, 1 ಲೀಟ್ರ್ ನೀರೆಲ್ಲ ಹಾಕ್ತೇವೆ. ಇದಕ್ಕೆ 1 ಲೀಟ್ರ್ ನೀರೆಲ್ಲ ಹಾಕಲಿಕ್ಕಿಲ್ಲ. ನಾವೇನು ಸಿಪ್ಪೆಯಿಂದ ಪಲ್ಪ್ ಬಿಡಿಸ್ತೇವೆ ಆ ನೀರನ್ನು ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳಿಕ್ಕೆ ಇರೋದು. ಸಿಪ್ಪೆಯಲ್ಲಿ ತುಂಬ ಪಲ್ಪ್ ಉಂಟು ಅಂತ ಆದರೆ 2 ಸತಿ ತೊಳೆದು ಹಾಕ್ಕೊಳ್ಬೋದು. ಇದು ನೋಡಿ ತುಂಬ ತೆಳ್ಳಗೆ, ಹಾಗಾಗಿ ನಾನು ಒಂದೇ ಸತಿ ತೊಳೆದು ಹಾಕಿಕೊಳ್ತಾ ಇದ್ದೇನೆ. ಈ ನೀರನ್ನು ನಾವು ಫಸ್ಟಿಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು, ಇದರಲ್ಲಿ ಹಸಿಮೆಣಸು ಮಾತ್ರ ಹಾಕಲಿಕ್ಕೆ ಇರೋದು, ಬೇರೆಂಥ ಮೆಣಸು ಹಾಕಲಿಕ್ಕಿಲ್ಲ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಸಿಮೆಣಸು, ಅದು ಖಾರ ಉಂಟು ಹಾಗಾಗಿ 3 ಹಾಕ್ಕೊಳ್ತಾ ಇದ್ದೇನೆ. ಚಪ್ಪೆ ಹಸಿಮೆಣಸು ಅಂತ ಅಂದರೆ ಒಂದು 5-6 ಹಾಕ್ಕೊಳ್ಬೋದು. ಅದಕ್ಕೆ ಈ ಮಾವಿನ ಹಣ್ಣು ಹಾಕ್ಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಇಲ್ಲಿ ಇಷ್ಟೇ ಸಾಮಗ್ರಿಗಳು ಇದಕ್ಕೆ ಹಾಕಲಿಕ್ಕೆ ಇರೋದು. ಇದನ್ನೀಗ ಚೆನ್ನಾಗಿ ಒಂದು 7ರಿಂದ 8 ನಿಮಿಷ ಬೇಯಿಸ್ಕೊಳ್ಳೋ. ಮಾವಿನ ಹಣ್ಣು ಚೆನ್ನಾಗಿ ಬೇಯಬೇಕು. ಹಾಗೆಯೇ ನೀರು ಆರ್ತಾ ಬರಬೇಕದು. ನೀರು ಆರಿ ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲ, ಮಾವಿನ ಹಣ್ಣು ಬೇಯುವಾಗಲೇ ಹಾಕ್ಕೊಳ್ಬೋದು ಫಸ್ಟಿಗೆ. ನಾನು ಸ್ವಲ್ಪ ಬೆಂದ ನಂತರ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಯಾಕೆ ಅಂದರೆ ಅದು ಹುಳಿ ಬಿಡುವಷ್ಟು ಬಿಡಲಿ ಅಂತ ಹೇಳ್ಕೊಂಡು. ಬೆಲ್ಲ ಹಾಕಿ ಮತ್ತೊಂದು 4-5 ನಿಮಿಷ ಕುದಿಸಿ ಅದಕ್ಕೆ ಈಗ ನೋಡಿ ಇದರ ಸೀಕ್ರೆಟ್ ಥಿಂಗ್. ಇದಕ್ಕೆ ಕಡಲೆ ಹುಡಿ ಅಕ್ಕಿ ಹುಡಿ ಎಲ್ಲ ಹಾಕ್ತಾರೆ, ಆದರೆ ಇದಕ್ಕೆ ಮೈದಾ ಹಾಕಿದ್ರೇ ಅದು ರುಚಿ ಆಗೋದು ಅಂತೇಳಿ ಹೇಳಿದರು. ಹಾಗೆ ನಾನು ಅಕ್ಕಿ ಹಾಕಿ ಕಡಲೆ ಹುಡಿ ಹಾಕಿ ನಾನು ಮೊದಲು ಮಾಡಿದ್ದೇನೆ, ಆದರೆ ಆ ಟೇಸ್ಟ್ ನನಗೆ ಬಂದಿರಲಿಲ್ಲ. ಅದಕ್ಕೆ ಅವ್ರ ಹತ್ರ ಕೇಳಿಯೇ ನಾನು ಮಾಡಿದ್ದು. ಅದಕ್ಕೆ ಹೇಳಿದರು ಒಂದೇ ಒಂದು ಟೇಬಲ್ ಸ್ಪೂನ್ ಮೈದಾ ಸಾಕಾಗ್ತದೆ. ಅದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಕದಡಿ, ಗಂಟುಗಳಿಲ್ಲದ ಹಾಗೆ ಕದಡಿಕೊಂಡು ಈ ಮಾವಿನ ಹಣ್ಣು ನಾವೇನು ಬೇಯಿಸಿದ್ದೇವೆ ಅದಕ್ಕೆ ಸೇರಿಸ್ಕೊಳ್ಬೇಕು. ಇನ್ನೀಗ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಪುನಃ ಅದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಕುದಿಸಿ ಅದು ಮಂದ ಆಗ್ತದೆ, ಅಷ್ಟು ಮಂದ ಆಗಬೇಕು. ನಾನು ಅವರು ಹೇಳಿದಷ್ಟು ಮಂದ ಮಾಡಲಿಲ್ಲ, ಅದನ್ನು ಒಂದು ಸ್ವಲ್ಪ ನಾನು ತೆಳ್ಳಗಿಟ್ಟೆ. ನನಗೊಂದು ಸ್ವಲ್ಪ ನೀರು ಬೇಕು ಅಂತ ಹೇಳಿಕೊಂಡು ಅವರು ಅದನ್ನು ಪಲ್ಯದ ಹಾಗೆ ಮಾಡುವ ಕಾರಣ ಅದಕ್ಕೆ ಉಪ್ಕರಿ ಅಂತೇಳಿ ಹೇಳ್ತಾರೆ. ನಾನೊಂದು ಸ್ವಲ್ಪ ಅದನ್ನು ತೆಳ್ಳಗೆ ಇಟ್ಕೊಂಡೆ. ಅದನ್ನು ನೋಡಿ ಈ ಥರ ಚೆನ್ನಾಗಿ ಕುದಿದು ಅದು ಮಂದ ಆಗ್ತದೆ, ಇನ್ನೂ ಸಹ ಗಟ್ಟಿ ಆಗ್ತದೆ ಅದು. ಈ ಹಂತದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ, ಕಡಿಮೆ ಉಂಟು ಅಂತಾದರೆ ಸೇರಿಸ್ಕೊಳ್ಳಿ. ನಾನು ನೋಡಿ ಈ ಹದಕ್ಕೆ ಇಟ್ಟಿದ್ದೇನೆ. ತಣ್ಣಗಾಗುವಾಗ ಅದು ಇನ್ನೂ ಸಹ ಗಟ್ಟಿ ಆಯ್ತದು ಈ ಹದಕ್ಕೆ ಇಟ್ಟು ಕೂಡ, ಆದರೆ ಪಲ್ಯದಷ್ಟು ಗಟ್ಟಿ ಆಗಲಿಲ್ಲ, ಒಂದು ಸ್ವಲ್ಪ ನೀರಾಗಿಯೇ ಇತ್ತು. ಈಗ ಇದಕ್ಕೊಂದು ಸಿಂಪಲ್ ಆದ ಒಂದು ಒಗ್ಗರಣೆ ಮಾಡಿಕೊಳ್ಳುವ. ತೆಂಗಿನೆಣ್ಣೆ, ಸಾಸಿವೆ, 2 ಬ್ಯಾಡಗಿ ಮೆಣಸು ಹಾಕಿದ್ದೇನೆ, ಹಾಗೆಯೇ 2 ದಂಡು ಕರಿಬೇವು ಹಾಕಿದ್ದೇನೆ. ಒಗ್ಗರಣೆ ರೆಡಿ ಆಯಿತು. ಇದನ್ನೇ ಇದಕ್ಕೆ ಹಾಕಿದರೆ ನಮ್ಮ ರುಚಿಯಾದ ಮಾವಿನ ಹಣ್ಣಿನ ಉಪ್ಕರಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.